ಅವನು ಹೇಳ್ತಾನೆ, ರಿಸರ್ಚ್ ಮಾಡಿದ್ದಾನೆ, ಸೈಕಾಲಜಿಸ್ಟ್ ಅವನು. ಅವನು ಕೆನಡಾ ಮತ್ತು ಅಮೆರಿಕಾದಲ್ಲಿ 12,000 ಜನಕ್ಕೆ ಡೈರಿ ಕೊಟ್ಟ. ಆ ಡೈರಿಯಲ್ಲಿ ನಿಮ್ಗೆ ಕಲ್ಪನೆ ಬರಬೇಕು, ಪೇಜಲ್ಲಿ ಮಧ್ಯದಲ್ಲಿ ಒಂದು ಗೆರೆ ಇತ್ತು, ವರ್ಟಿಕಲ್ ಗೆರೆ ಇತ್ತು. ಏನು ಹೇಳಿದವ, ಬೆಳಗ್ಗೆಯಿಂದ ರಾತ್ರಿ ತನಕ ನಿಮ್ಮ ಜೀವನದಲ್ಲಿ ಏನೇನು ಧನಾತ್ಮಕ ಪಾಸಿಟಿವ್ ಆಗುತ್ತೋ ಎಡಗಡೆ ಬರೀರಿ, ನೆಗೆಟಿವ್ ಆದದ್ದನ್ನು ಬಲಗಡೆ ಬರೀರಿ. ಸಣ್ಣ ಸಣ್ಣ ಘಟನೆಗಳು. ಬೆಳಗ್ಗೆ ಎದ್ದೆ ಹೊರಗೆ ಹೋದೆ, ನ್ಯೂಸ್ ಪೇಪರ್ ತೊಗೊಂಬ ಅಂದರು, ಅಪ್ಪ ತರೋಕೆ ಹೋಗ್ತೀನಿ, ಮಳೆ ಆಗಿದೆ ಹಿಂದಿನ ದಿವಸ. ಅವ್ನು ಹಾಗೆ ಬಿಸಾಕ್ ಹೋಗಿದ್ದಾನೆ. ಪೇಪರ್ ಪೂರ್ತಿ ನೀರಲ್ಲಿ ನೆಂದು ಹೋಗಿದೆ. ಯು ಡೋಂಟ್ ಗೆಟ್ ದ ನ್ಯೂಸ್ ಬಟ್ ಯು ಗೆಟ್ ದ ಜ್ಯೂಸ್ ಆಫ್ ದ ನ್ಯೂಸ್ ಪೇಪರ್. ಸಿಟ್ಟು ಬರಲ್ವಾ? ಏನು ಬುದ್ಧಿ ಅಲ್ವ ಅವನಿಗೆ? ಆ ಬಾಕ್ಸ್ನಲ್ಲಿ ಹಾಕಲ್ಲ, ಯಾಕೆ ಆಗೋದವನು? ಕೋಪ ಬಂತ. ಅಲ್ಲಿಂದ ಶುರು. ರಾತ್ರಿ ಮಲ್ಕೊಳ್ಳೋವರೆಗೂ ಏನು ಪಾಸಿಟಿವ್ ಆಗುತ್ತೋ ಎಡಗಡೆ ಬರೀರಿ, ನೆಗೆಟಿವ್ ಆದದ್ದು ಬಲಗಡೆ ಬರೀರಿ ಅಂತ ಹೇಳ್ದ. ಡೈರಿ ಕೊಟ್ಟ. ಅದನ್ನು 6 ವರ್ಷ ಸ್ಟಡಿ ಮಾಡಿ ಕಂಪ್ಯೂಟರೈಸ್ ಮಾಡಿ ಅವನು ಹೇಳ್ತಾನೆ, ಸ್ನೇಹಿತರೆ, ಇದು ಕಾಲ್ಪನಿಕ ಕತೆ ಹೇಳ್ತಾ ಇಲ್ಲ ನಾನು, ಆದದ್ದು. ಅವನು ಹೇಳ್ತಾನೆ 91% ಆಫ್ ದಿ ಇನ್ಫ್ಲೂಯೆನ್ಸಸ್ ಆನ್ ಅಸ್ ಆರ್ ನೆಗೆಟಿವ್. ಕೆನ್ ಯು ಬಿಲೀವ್ ದ್ಯಾಟ್? ಯಾವುದೇ ದಿವಸದ ಪೇಪರ್ ತೊಗೊಳ್ಳಿ, ಇವತ್ತಿನ ಅಂತಲ್ಲ, ಯಾವುದೇ ದಿವಸ ಪೇಪರ್ ತೊಗೊಳ್ಳಿ, ಒಂದು ಗ್ರೀನ್ ಪೆನ್ನು ಒಂದು ರೆಡ್ ಪೆನ್ ಹಿಡ್ಕೊಳ್ಳಿ, ಪಾಸಿಟಿವ್ ಇರೋ ನ್ಯೂಸನ್ನು ಗ್ರೀನಲ್ಲಿ ಟಿಕ್ ಮಾಡಿ, ನೆಗೆಟಿವ್ ಇರೋದನ್ನು ರೆಡ್ ಟಿಕ್ ಮಾಡಿ, ಪೇಪರ್ ತೆಗೆದು ನೋಡಿ, ಬರೀ ನಿಮಗೆ ರೆಡ್ಡೇ ಸಿಗ್ತದೆ. ಚೀಫ್ ಮಿನಿಸ್ಟರ್ ನೆಗೆಟಿವ್ ಬಂತು, ಫಸ್ಟ್ ಪೇಜಲ್ಲಿ ಬರುತ್ತೆ. ಯಾವ ಆಟೋ ರಿಕ್ಷಾ ಡ್ರೈವರು ಒಬ್ಬ ಹೆಣ್ಮಗಳು ಪರ್ಸ್ ಮರೆತು ಹೋದ್ಲು, ತೆಗೆದು ನೋಡಿದಾಗ ಅದು 4 ಲಕ್ಷ ರೂಪಾಯಿದು ಆರ್ನಮೆಂಟ್ಸ್ ಇತ್ತು. ಆತ ಹೋಗಿ ಹುಡುಕಿ ಆಕೆ ಕೊಟ್ಟು ಬಂದ ಅನ್ನೋದನ್ನ ಎಂದಾದರೂ ಫಸ್ಟ್ ಪೇಜಲ್ಲಿ ನೋಡಿದ್ದೀರಾ? ಇನ್ನು ತುಂಬ ಕಮ್ಮಿ. 3ನೇ ಪೇಜ್ ನೋಡಿದ್ರೆ ಬರೀ ಅನಾಹುತ, ಇವ್ರು ಅವ್ರನ್ನ ಕೊಲಿಸಿದ್ರು, ಅವ್ರು ಇವ್ರನ್ನ ಕೊಲಿಸಿದ್ರು. ಅದಕ್ಕೆ ಹೇಳ್ತಾರಲ್ಲ, ನೆಗೆಟಿವ್ ಎಷ್ಟು ನಮ್ಮ ತಲೆ ಮೇಲೆ ಬೀಳ್ತಾ ಇದೆ ಅಂದರೆ 91% ಆಫ್ ದಿ ಇನ್ಫ್ಲೂಯೆನ್ಸಸ್ ಆನ್ ಅಸ್ ಆರ್ ನೆಗೆಟಿವ್. ಅದು ಹೇಳಿದ್ರೆ ದೊಡ್ಡವನಾಗಲಿಲ್ಲ ಅವನು. ಅವನ ರಿಸರ್ಚ್ ಏನಿದೆ ಗೊತ್ತಾ? ಅವನು ಹೇಳ್ತಾನೆ, ನಾವು 91% ನೆಗೆಟಿವ್ ಇದ್ರೂ ಕೂಡ ಇನ್ನೂ ಕೆಲವು ಸಾಧಕರು ಇದ್ದಾರಲ್ವಾ, ದೊಡ್ಡ ದೊಡ್ಡ ಸಾಧನೆ ಮಾಡ್ತಾನೆ ಇದ್ದಾರಲ್ಲ, ಏನು ಮಾಡ್ತಾರವರು? ಅವನ ರಿಸರ್ಚ್ ಹೇಳುತ್ತೆ, those who looked at 91% got washed away. They never became successful. Those who knew that the 91% is bad, but they looked at the remaining 9% positive, they became successful. ಎಂಥ ಅದ್ಭುತ ಮಾತಲ್ವಾ ಮಕ್ಕಳೇ ಇದು? ಅವ್ರು ಹೇಳ್ತಾನೆ, ಕೆಟ್ಟದ್ದು 3 ಇದೆಯಪ್ಪ, ಇಲ್ಲ ಅಂತಲ್ಲ, ನನಗೆ ಗೊತ್ತಿದೆ ಅದು ಇದೆ ಅಂತ. ಅದು ನನ್ನ ಸಂಬಂಧ ಇಲ್ಲ, ನನ್ನ ಡಿಪಾರ್ಟ್ಮೆಂಟ್ ಅಲ್ಲ ಅದು. ನಾನು ನೋಡ್ಬೇಕಾದದ್ದು ಪಾಸಿಟಿವ್ ನೋಡಬೇಕು. ದಯವಿಟ್ಟು ಗಮನಿಸಿ, ಕೆ ಆರ್ ನಾರಾಯಣನ್ ಬಂದಂತಹ ಬಡತನ ನಾವು ಕಲ್ಪನೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಮನಮೋಹನ್ ಸಿಂಗ್ ಬಡತನದಿಂದ ಬಂದವರು, ಕಲಾಂ ಬಡತನದಿಂದ ಬಂದವರು, ಮೋದಿ ಬಡತನದಿಂದ ಬಂದವರು. ದೊಡ್ಡವ್ರು ಹೆಂಗಾದ್ರು ಅವರು ಒಂದು ಆತ್ಮವಿಶ್ವಾಸ, ಮಾಡ್ತೀನಿ ನಾನು, ಯಾಕಾಗಲ್ಲ ಅಂತ ಹೇಳಿ ಎಲ್ಲಿ ಪಾಸಿಟಿವ್ ಆಗಿ ವಿಚಾರ ಮಾಡಿದ್ರು, ದೇ ಚೋಸ್ ದ ಕಂಪನಿ ಆಫ್ ಪಾಸಿಟಿವ್ ಪೀಪಲ್, ಆಲ್ವೇಸ್ ಥಾಟ್ ಪಾಸಿಟಿವ್, ದೇ ಬಿಕೇಮ್ ಸಕ್ಸಸ್ಫುಲ್. ದ ಮೆಸೇಜ್ ಫಾರ್ ಯು, ಲೇಸಿ ಹಾಲ್ ಥಿಯರಿ ಪ್ರಕಾರ ಅವ್ನು ಹೇಳ್ತಾನೆ, ಪ್ಲೀಸ್ ಡೋಂಟ್ ಲುಕ್ ಅಟ್ ಎ ಲಾರ್ಜ್ ನಂಬರ್ ಆಫ್ ನೆಗೆಟಿವ್ ಇನ್ಫ್ಲೂಯೆನ್ಸಸ್. ದೆರ್ ಆರ್ ಅ ಫ್ಯೂ ಪಾಸಿಟಿವ್ ಇನ್ಫ್ಲೂಯೆನ್ಸಸ್. ಹುಡ್ಕಾಡ್ಕೊಂಡು ಹೋಗ್ಬೇಕು ನಾನು ಅವ್ರನ್ನ, ಅವ್ನ ದೋಸ್ತಿ ಮಾಡ್ಕೋಬೇಕು. ಸೊ ಥರ್ಡ್ ಒನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಹ್ಯಾವ್ ಪಾಸಿಟಿವ್ ಫೀಡ್ಬ್ಯಾಕ್ ಆ್ಯಂಡ್ ಆಲ್ಸೋ ಚೂಸ್ ಪಾಸಿಟಿವ್ ಕಂಪನಿ. ಓನ್ಲಿ ವೆನ್ ಯು ಆರ್ ಪೀಪಲ್ ಆಫ್ ದ್ಯಾಟ್ ಕೈಂಡ್ ಯು ಬಿಕಮ್ ಪಾಸಿಟಿವ್. ಮಾಡೋಣ ಬಾರೋ, ಒಂದ್ಸಲ ತಪ್ಪಿದ್ರೆ ಏನಾಯ್ತು? ಎಷ್ಟೋ ಸಲ ಅಂತೀವಿ ನಾವು, ಒಂದ್ಸಲ ರಿಸಲ್ಟ್ ಕಮ್ಮಿ ಆದ ತಕ್ಷಣ ಅಯ್ಯೋ ನನಗೆ ಆಗಲ್ಲ ಅನ್ಸುತ್ತೆ. ಡೋಂಟ್ ವರಿ, ಯು ಆರ್ ಫೇಲ್ಡ್ ಇನ್ ಅಟೆಂಪ್ಟ್. ಒಂದು ಪ್ರಯತ್ನದಲ್ಲಿ ಸೋತಿದ್ದೀರಿ, ಜೀವನದಲ್ಲಿ ಸೋತಿಲ್ಲ. ಮರಿಬೇಡಿ, ಅದನ್ನು ಬಹಳ ಮುಖ್ಯ. ಕೆಲವು ಅಯ್ಯೋ ಎಷ್ಟೋ ಹುಡುಗರು ಪ್ರಾಣ ಕಳ್ಕೊಂಡ್ಬಿಡ್ತಾರೆ, ನನಗೆ ಬಹಳ ದುಃಖ ಆಗುತ್ತೆ. ಸೋತದ್ದು ಒಂದು ಪರೀಕ್ಷೆ ಅಲ್ಲಪ್ಪ, ಜೀವನದಲ್ಲಿ 100 ಪರೀಕ್ಷೆಗಳು ಬರ್ತವೆ. ಸೋತದ್ದು ಒಂದು ಪರೀಕ್ಷೆಯಲ್ಲಿ, ಜೀವನದಲ್ಲಿ ಸೋಲಿಲ್ಲ ನಾನು. ಅದರಿಂದ ಇಫ್ ಬೈ ಚಾನ್ಸ್ ಯು ಡೋಂಟ್ ಡೂ ವೆಲ್ ಇನ್ ಒನ್ ಎಕ್ಸಾಮ್, ಡೋಂಟ್ ಲೂಸ್ ಹಾರ್ಟ್. ಬಿಡಿ, ನೆಕ್ಸ್ಟ್ ಎಕ್ಸಾಮ್ ಇದೆಯಲ್ಲ, ಮಾಡೋಣ. ಒಂದು ತಮಾಷೆ ಘಟನೆ ಹೇಳ್ಬಿಡ್ತೀನಿ ನಾನು ನಿಮಗೆ, ಭಾಳ ತಮಾಷೆ ಘಟನೆ ಇತ್ತು, ನನಗೆ ಇಷ್ಟ ಆದದ್ದು. ನಮ್ಮ ಒಬ್ಬರು ಗುರುಗಳು ಹೇಳೋರು ಅದನ್ನು. ಒಬ್ಬ ಹುಡುಗ ಭಾರಿ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಹೋಗ್ತಿದ್ದಂತೆ, ಕಾನ್ವೆಂಟ್ ಸ್ಕೂಲ್, ಭಾರಿ ಶ್ರೀಮಂತ ಶಾಲೆಗೆ ಹೋಗ್ತಿದ್ದ. ಅವನ ಗೆಳೆಯ ಒಬ್ಬನು ಅಲ್ಲಿ ಗೌರ್ಮೆಂಟ್ ಶಾಲೆಗೆ ಹೋಗ್ತಿದ್ದ. ಇಬ್ಬರು SLC ಪರೀಕ್ಷೆಗೆ ಕೂತರಂತೆ. ಕೂತಾಗ ಇಬ್ಬರು ಫೇಲ್ ಆದ. ಅವನು ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹೋಗೋನು 1 ಸಬ್ಜೆಕ್ಟಲ್ಲಿ ಫೇಲ್ ಆದ. ಇವನು 5 ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದಾನೆ. ಗೌರ್ಮೆಂಟ್ ಸ್ಕೂಲ್ಗೆ ಹೋಗೋನು ಅವನು ಆರಾಮಾಗಿ ಇದ್ದ. ಅವ್ನು ಭಾಳ ದುಃಖ ಪಟ್ಬಿಟ್ಟ. ಇಂಟರ್ನ್ಯಾಷನಲ್ ಸ್ಕೂಲ್ ಹುಡುಗ, ಏನು ನಾನು ಕಾನ್ವೆಂಟ್ ಸ್ಕೂಲ್ಗೆ ಹೋದವು, ನಾನು ಫೇಲ್ ಆಗಿಬಿಟ್ನಲ್ಲ, ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ, ಬದುಕಲ್ಲ ಅಂದ. ಇನ್ನೊಬ್ಬ ಕೇಳಿದ, ಹೆಂಗೆ ಮಾಡ್ಕೋತೀಯ ಅಂತ ಕೇಳಿದ. ಬೆಟ್ಟದಲ್ಲಿ ಹರ್ಕೊಂಡ್ಬಿಡ್ತೀನಿ ಅಂದ. ನಾನು ಬರ್ತೀನಿ ನಿನ್ನ ಜೊತೆಗೆ ಅಂದ. ಇವನು ಹರ್ಕೋತಾನೆ, ಕರ್ಕೊಂಡು ಹೋದ. ಬೆಟ್ಟದ ತುದಿಗೆ ಹೋದ್ರಂತೆ, ಇಬ್ಬರು ಹರ್ಕೊಂಡ್ಬಿಡ್ಬೇಕು ಅಂತ. ಅವ್ನು ಶ್ರೀಮಂತ ಹುಡುಗ ಹೇಳ್ದಂತೆ, ನೀ ಮೊದಲು ಹರ್ಕೋತೀಯ, ನಾ ಮೊದಲು ಹರ್ಕೊಳ್ಳ. ಅವನು, ನಾನು ಹರ್ಕೊಳ್ಳೋದಿಲ್ಲಪ್ಪ, ನೋಡೋಕೆ ಬಂದಿದ್ದೀನಿ, ನೀನು ಆರೋದನ ಅಷ್ಟೇನೆ ಅಂದ ಅವನು. ನೀ ಹರ್ಕೊಳ್ಳಲ್ವಾ? ಅಲ್ಲೋ 5 ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದೀಯಲ್ಲೋ ನೀನು, ನಾ 1ರಲ್ಲೇ ಫೇಲ್ ಆಗಿದ್ದೀನಿ. ಅವನು ಹೇಳ್ದಂತೆ, ನೋಡು ನಿನ್ನ ಬುದ್ಧಿ ಸರಿ ಇಲ್ಲ, ಈಗ ನೀನು ಹಾರ್ಕೊಂಡೆ ಅಲ್ವಾ,
ಸಾಯ್ತೀಯ, ತುಂಬ ಹುಟ್ಟಿ ಬರ್ತೀಯ. ಮಗುವಾಗೆ ಹುಟ್ಟಬೇಕಲ್ಲ ಮತ್ತೆ. ಮತ್ತೆ ನೀನು ಎಲ್ ಕೆ ಜಿಗೆ ಹಾಕ್ತಾರೆ. ಎಲ್ ಕೆ ಜಿ, ಯು ಕೆ ಜಿ, ಫಸ್ಟ್ ಸ್ಟ್ಯಾಂಡರ್ಡ್, ಮತ್ತೆ 10th ಸ್ಟ್ಯಾಂಡರ್ಡ್ ಬರಬೇಕು. ಆಮೇಲೆ ಪಾಸ್ ಆಗ್ಬೇಕು 10th ಸ್ಟ್ಯಾಂಡರ್ಡ್. ನೀನು 12 ವರ್ಷ ಬೇಕಯ್ಯ ನಿನಗೆ, ನಾನು ಮುಂದಿನ ಸೆಪ್ಟೆಂಬರ್ಲಿ ಎಕ್ಸಾಮ್ ತಗೋತೀನಿ, ಪಾಸ್ ಆಗ್ತೀನಿ, ಕೊಡ್ತೀನಿ ಅಂದವನು. ಎಷ್ಟು ಪಾಸಿಟಿವ್ ಆಟಿಟ್ಯೂಡ್ ನೋಡಿ. ತಾನೇ ನೀವು ಹೊತ್ತು ಮತ್ತೊಂದು ಹೋಗೋದಕ್ಕಿಂತ 6 ತಿಂಗಳ ಪರೀಕ್ಷೆ ಮುಗಿಸ್ಬಿಡ್ತೀನಿ ನಾನು. ಇದು ಮೆಂಟಲ್ ಮೇಕಪ್ ಆಫ್ ಎ ಚೈಲ್ಡ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಎವ್ರಿ ಸಕ್ಸಸ್ಫುಲ್ ಕ್ಯಾಂಡಿಡೇಟ್. ದಯವಿಟ್ಟು ನೀವು ಕಲಾಂ ಹೇಳೋರು ನಮಗೆ, ಡೋಂಟ್ ರೀಡ್ ಸಕ್ಸಸ್ ಸ್ಟೋರೀಸ್, ರೀಡ್ ಸ್ಟೋರೀಸ್ ಆಫ್ ಫೇಲ್ಯೂರ್, ದೇ ಗಿವ್ ಎ ಲೆಸನ್ ಫಾರ್ ಲೈಫ್. ಅಬ್ರಹಾಂ ಲಿಂಕನ್ ಜೀವನ ನೋಡಿದಿರಾ? ಥ್ರೂಔಟ್ ಫೇಲ್ಯೂರ್. ಕೊನೆಗೆ ರಾಷ್ಟ್ರಪತಿಯಾಗಿ ಆಯ್ಕೆಯಾದಾಗ he became the most respected president of the United States of America. ಬರೀ ಸೋಲು ಜೀವನದಲ್ಲಿ, ಕೊನೆಗೆ ಗೆದ್ದು ಬಿಟ್ಟ. ಅದಕ್ಕೆ ನಾನು ಹೇಳೋದು, ಥಿಂಕ್ ಆಫ್ ಪಾಸಿಟಿವ್, ನೆವರ್ ಥಿಂಕ್ ಆಫ್ ನೆಗೆಟಿವ್, ಹ್ಯಾವ್ ಕಂಪನಿ ಆಫ್ ಪಾಸಿಟಿವ್ ಪೀಪಲ್.